maybe have kamata ಏನು ಅದನ್ನ ಅರ್ಥ ಏನು ನಾನು ಹಳೆ ನೀವು ಮಾಡಿರೋ ಪಾಠ ಇಷ್ಟಗಿರಪ್ಪ ಯಾವ ಇಷ್ಟ ಮಾಡಿರೋ ಪಾಠ ಫಸ್ಟ್ ಪಾಠನೇ ತೆಗೆದು ಮೊದಲನೇ ಪೇಜ್ ನಂಬರ್ 4 बदला है कि बढ़ना है बदला है कि बढ़ना है हमको ऊपर चढ़ना है थोड़े दिन की बात तो है जमकर खूब पढ़ेंगे हम ನೀವು ಬಿಡಿ ಸ್ಟಾರ್ಟ್ इनका हमको ಪಡ್ನಾ ಅಂದ್ರೆ ಏನು ಓದ್ಬೇಕು हमको भी पढ़ना है ಅಂದ್ರೆ ಏನು ನಾವು ಓದ್ಬೇಕು हमको भी ऊपर चढ़ना है ಅಂದ್ರೆ ಏನು ವೆರಿ ಗುಡ್ ಇದು ಓದಿ ಮಾ ಓದಪ್ಪ थोड़े दिन की बात और है ಅಂದ್ರೆ ಏನು ಸ್ವಲ್ಪ ದಿನ ಬಿಟ್ಟು ವೆರಿ ಗುಡ್ ಹೆಣ್ಮಕ್ಳು ಚೆನ್ನಾಗಿ ಆಗ್ತಾರೆ ನೀವೇನು ಹೆಣ್ಮಕ್ಳು ಯಾರು ಸ್ಟ್ರಾಂಗ್ ಇರಲಿ ನೋಡಿ ಹುಡುಗರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಕಟ್ಟಿಗೆ ಇಲ್ಲಪ್ಪ ನಾನೇ ನೋಡಿ ನೀವು ಓದ್ತೀರಾ ಹೆಣ್ಮಕ್ಳು ಓದ್ಬೇಕು ನನಗೆ ಗಂಡ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ ಏನು ನಿಮ್ಮ ಹೆಸರು ನರ್ಮದ ಯಾಕೆ ತುಂಬ ಕಷ್ಟ ಆಗ್ತದೆ ಓದೋದಕ್ಕೆ ಮೇಡಮ್ ಹಿಂದಿ 6th ಇಂದ ಸ್ಟಾರ್ಟ್ ಪ್ರೈಮರಿ ಸ್ಕೂಲ್ ಈ ವರ್ಷ ಹಿಂದಿ ಅವ್ರಿಗೆ ಕ್ಲಾಸ್ ನೀವು 7th ಸ್ಟ್ಯಾಂಡರ್ಡ್ ಅಲ್ಲ ಹಾಂ ಸರ್ 7th ಅದಕ್ಕೆ ನೀವು ಓದ್ತೀರಾ ಈ ಕಡೆ ಬನ್ನಿ ನೀವು ಓದಿ ಮಾಡಾಕ್ತಾ ಇದ್ದೀರಾ ಬನ್ನಿ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿ ಓದಿ ಓದಪ್ಪ ಇಲ್ಲ ಹೋಗಿ ಥೋಡೆ ಓದ್ತಿರೋದು ಅಕ್ಷರ ಕೂತ್ಕೊಂಡು ಯಾವ ಅಕ್ಷರ ನೀವು ಓದ್ತೀರಾ ಯಾರಪ್ಪ 7th ಸ್ಟ್ಯಾಂಡರ್ಡ್ ಹೆಣ್ಮಕ್ಳು ಯಾರು ಓದ್ತೀರಾ ನೀವಮ್ಮ ನೀನೇ ಹಿಂದೆ ನೋಡ್ಬೇಡ ನೀವೇ ಓದಲ್ವಾ ಯಾಕೆ ತುಂಬಾ ಯಾಕೆ ನೀವು ಓದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನರ್ಮದ ನಿಮ್ಗೆ ಕೇಳ್ತಾ ಇದ್ದೀನಿ ಎಲ್ಲ ಇಲ್ಲಿಯವರೇ ತಾನೇ ಲೋಕಲ್ ಇದೆ ತಾನೇ ಹಾಸ್ಟೆಲಲ್ಲಿ ಇರ್ತೀರಾ ಮನೆಯಿಂದ ಬರ್ತೀರಾ ಆಶ್ರಮ ಶಾಲೆ ಆಶ್ರಮ ಶಾಲೆ ಬನ್ನಿ ಗಂಗಾಧರರೇ ಇವರು ಮನೆಯಿಂದ ಬರ್ತಾರ ಇಲ್ಲೇ ಇರ್ತಾರ ಮೇಡಮ್ ಕೆಲವು ಯಾರು ಹಾಸ್ಟೆಲಲ್ಲಿ ಇರ್ತೀರಾ ಹಾಸ್ಟೆಲಲ್ಲಿ ಇರ್ತೀರಾ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರಾ ಹಾಸ್ಟೆಲಲ್ಲಿ ಮಜ್ಜಿಗೆ ಕೊಡ್ತಾರಾ ಟೂತ್ ಪೇಸ್ಟ್ ಬ್ರಷ್ ಸೋಪು ಎಲ್ಲ ಕೊಡ್ತಾರೆ ಓಕೆ ಇವನ್ ಬಟ್ಟೆ ಕೂಡ ಕೊಡ್ತಾರೆ ವರ್ಷಕ್ಕೆ ಒಂದ್ಸಲ 2 ಸಲ ಕೊಡ್ತಾರಲ್ವಾ ನಾನ್ ವೆಜ್ ಕೊಡ್ತಿದಾರಾ ಮೊಟ್ಟೆ ಎಲ್ಲ ನೋಡಿ ಎಲ್ಲ ಕೊಡ್ತಾ ಇದ್ದಾರೆ ಅಂದ್ಮೇಲೆ ನೀವೇನ್ ಮಾಡ್ಬೇಕು ಓದೋದ್ ಬಿಟ್ಟು ಬೇರೆ ಏನಾದ್ರು ಕೆಲಸ ಇದೆನಾ ನೋಡಿ ಹಿಂದಿನ ಇಷ್ಟು ಸ್ಟ್ರಗಲ್ ಮಾಡಿ ಓದ್ತಾ ಇದ್ದೀರಾ ಅಂದ್ರೆ ನೀನ್ ನರ್ಮದ ಇಷ್ಟು ಸ್ಟ್ರಗಲ್ ಮಾಡಿ ಓದ್ತಾ ಇದ್ದೀರಾ ಅಂದ್ರೆ ಈಗ ಫಸ್ಟ್ ಕಂಠಪಾಠ ಮಾಡಿ ನೀವು ಒಂದು 20 ಸಲ ಅಲ್ಲ ಒಂದು 100 ಸಲ ಬರೀಬೇಕು ಕನ್ನಡ ಆಗಲಿ ABC A to Z ಆಗಲಿ ಕನ್ನಡ ಆಯಿ ಆಗಲಿ ಹಿಂದಿ ಆಯಿ ಇಷ್ಟು ಇದು ಬೇಸಿಕ್ ಹೌದು ಇದನ್ನ ಕಲ್ತು ಬಿಟ್ರೆ ಯಾವ ಪದಗಳು ಬೇಕಾದ್ರೂ ಜೋಡಣೆ ಮಾಡ್ಬೋದು ಹೌದಲ್ವಾ ಹೌದಲ್ವಾ ಬೇಸಿಕ್ 3 ಲ್ಯಾಂಗ್ವೇಜ್ ಅಷ್ಟೇ ಇರೋದು ಎಷ್ಟು ಲ್ಯಾಂಗ್ವೇಜ್ ಇದೆ ನಿಮಗೆ 3 ಭಾಷೆಗಳಿದಾವೆ ಯಾವ್ಯಾವ್ದದು ಹಿಂದಿ 3 ಭಾಷೆಗಳಿದೆ 3 ಭಾಷೆಗಳದ್ದು
ಆಲ್ಫಾಬೆಟಿಕ್ಸ್ ಅಕ್ಷರಗಳೇನಿದೆ ಇದು ಬೇಸಿಕ್ ಹೌದು. ಇವತ್ತು ನಾವು ಮಾತಾಡ್ತಿದೀವಿ ಅಂದ್ರೆ ಯಾವ ಭಾಷೆ ಮಾತಾಡ್ತಿದ್ದೀನಿ ನಾನು? ಕನ್ನಡ ಭಾಷೆ ಮಾತಾಡ್ತೀವಿ. ಕನ್ನಡ ಭಾಷೆ ಮಾತಾಡ್ತಿದೀವಿ ಅಂದಾಗ ನನಗೆ ಬರವಣಿಗೆನೂ ಇರಬೇಕು, ಪ್ಲಸ್ ಏನಿರ್ಬೇಕು, ಓದೆಂದು ಇರಬೇಕು. ಸೊ ಇದನ್ನ ನೀವು ಬಹೆಟ್ ಮಾಡ್ಬಿಟ್ರೆ ಮುಗೀತಲ್ಲ, ಎಲ್ಲ ಭಾಷೆ ಹಿಡಿತಾ ಸಿಗುತ್ತೆ. ನೋಡಿ ನೀವು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಟೈಮ್ ನಾನು ಶಾಲೆಗೆ ಬಂದಾಗ ಚೆನ್ನಾಗಿ ಓದ್ಬೇಕು ಹಿಂದಿ. ನಾನು ಅರ್ಮದಾಗೆ ನಿಮ್ಗೆ ನಿಮ್ಮ ಹೆಸರೇನು? ಪವಿತ್ರ, ಭವ್ಯ, ನಿಮ್ಮಿಬ್ರಿಗೂ ಕೇಳ್ತೀನಿ ಆಯ್ತಾ. ನನ್ನ ಹೆಸರೇನು ಗೊತ್ತಾ? ಭವ್ಯ ಅಂತಾರೇನೆ, ನಂದು ಕಾವ್ಯ ಅಂತ ಹೆಸರು. ಯಾರು ಗೊತ್ತವ್ರು ಹೋಗ್ಲಿ ಮೇಡಮ್ ಯಾರು ಕೇಳಿದ್ರಾ? ಅವರು ನಮ್ಮ ಹುಣಸೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳು ಕಾವ್ಯ ಮೇಡಮ್ ಅವರು. ಗೊತ್ತಾಯ್ತಾ? ತಹಸೀಲ್ದಾರ್ ಗೊತ್ತಲ್ವಾ? ತಹಸೀಲ್ದಾರಿಂದ ಮೇಲಾಗಿ ನಮ್ಮ ಹುಣಸೂರಿದೆ ಸಬ್ ಡಿವಿಷನ್ ಉಪವಿಭಾಗಾಧಿಕಾರಿಗಳು. ಇವ್ರು ಯಾರು ಗೊತ್ತಾ? ಯಾರವರು? ಓಕೆ. ಯಾವ ಭಾಷೆ ಮಾಡ್ತಾರೆ? ಯಾವ ಟೀಚರ್? ಹಿಂದಿ. ಹಂಗೇನೆ ನಿಮ್ಮ ಆಶ್ರಮ ಶಾಲೆ ಹೆಡ್ ಹೌದವರು ಗಂಗಾಧರ್ ಅವರು. ಇವತ್ತು ಬರ್ತಿರ್ತಾರ ಇಲ್ಲ? ಜನ ಬಂದಿದ್ದೀರಾ? ಬಂದಿದ್ರಾ? ಓಕೆ. ನಿಮ್ಮ ಹಾಸ್ಟೆಲ್ಗಳಿಗೆಲ್ಲ ಅವರೇ ಇನ್ಚಾರ್ಜ್ ಇರ್ತಾರೆ. ಓಕೆ, ಚೆನ್ನಾಗಿ ಓದ್ಬೇಕು. ಬೇರೆ ಏನು ಕೆಲಸ ಹಚ್ಚಲ್ಲ ನಿಮಗೆ ಹಾಸ್ಟೆಲಲ್ಲಿ. ಮತ್ತೆ ನೀವು ಓದ್ತಾ ಇಲ್ಲ. ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂದ್ಕೊಂಡ್ರೆ ನೀವು ಹೆಣ್ಮಕ್ಳು ಸರಿ ಓದ್ತಾರೆ. ನೋಡಿ ಹುಡುಗ ಎಷ್ಟು ಚೆನ್ನಾಗಿ ಓದಿದ್ರು, ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓದಿದ್ರು. ಹಾಗೆ ನೀವು ಓದ್ಬೇಕು. ಓಕೆ. ಕುಡಿಯೋ ನೀರೆಲ್ಲ ಕೊಡ್ತಾರಾ ಅಲ್ಲಿ? ಎಲ್ಲ ಚೆನ್ನಾಗಿದ್ದಾನಾ? ಕಂಪ್ಲೇಂಟ್ ಇದ್ರೆ ಹೇಳಿ, ಎಲ್ಲದಕ್ಕೆ ಎಸ್ ಅನ್ಬೇಡಿ. ಬೇಕಾದ್ರೆ ಅವ್ರಿಗೆ ಹೊರಗೆ ಕಳಿಸ್ಕೊಡ್ತಿಲ್ಲ, ಅವ್ರನ್ನ ಹೇಳಲ್ಲ ಅಂದ್ರೆ. ಎಲ್ಲ ಸರಿ ಇದೆ ಅನ್ನೋದು ಓದ್ಬೇಕು.